ಅಧ್ಯಾಯ 15. ತಿರುಗಿ ಕೊಡುವನು. ಅಂತೂ ನಾನು ನಿಮ್ಮ ಮೇಲೆ ಕಳುಹಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ಯೋವೇಲ ಅಧ್ಯಾಯ 2 ವಚನ 25. ತಿರುಗಿ ಕೊಡುವೆನು, ತಿರುಗಿ ನಾಶ ಮಾಡುವೆನು, ಮತ್ತೆ ಜೀವ ಕೊಡುವೆನು ಎಂದು ಕರ್ತನು ಇಂದು ನಮ್ಮೊಂದಿಗೆ ಮಾತನಾಡುವನು. ದೇವಮಗುವೆ, ನೀನು ಕರ್ತನನ್ನು ಬಿಟ್ಟು ಹಿಂಜಾರಿ ಹೋಗಿರುವುದಾದರೆ, ಅಲ್ಲದೆ ನಿನ್ನ ಆತ್ಮದಲ್ಲಿ ರಕ್ಷಣೆ ಸಂತೋಷವಿಲ್ಲದಿದ್ದರೆ ಈಗಲೇ ಕರ್ತನ ಬಳಿಗೆ ತಿರುಗಿ ಬಾ. ನೀನು ಕಳೆದುಕೊಂಡಿರುವುದನ್ನು ನಿನಗೆ ತಿರುಗಿ 2ರಷ್ಟು ಕೊಡುವೆನು. ನಿನ್ನ ಸೋಲನ್ನು ಜಯವಾಗಿ ಮಾರ್ಪಡಿಸುವನು. ಕಣ್ಣೀರಿನ ತಗ್ಗನ್ನು ದಾಟಿ ಬಂದು ಜೀವಜಲದ ಬುಗ್ಗೆಯನ್ನು ಹೊಂದಿಕೊಳ್ಳುವಿ. ಸೋಲುವಿಕೆಯೂ ಹಿಂಜಾರುವಿಕೆಯೂ ಒಂದು ಕೊನೆಯಲ್ಲ. ಕರ್ತನನ್ನು ಬಿಟ್ಟು ನಾವು ಅಗಲಿ ಹೋಗಿದ್ದರೂ, ಕರ್ತನಿಗೆ ದೂರವಾಗಿದ್ದರೂ, ಕರ್ತನು ನಮ್ಮನ್ನು ಅಪ್ಪಿಕೊಂಡು ಹೊಸ ಜೀವಿತವನ್ನು ಕೃಪೆಯಿಂದ ತರುವವನಾಗಿರುತ್ತಾನೆ. ನಾವು ಎಲ್ಲವನ್ನು ಕಳೆದುಕೊಂಡರೂ ಕರ್ತನ ಕೃಪೆಯನ್ನು ಕಳೆದುಕೊಳ್ಳಲಿಲ್ಲ. ಆತನ ಕೃಪೆಯನ್ನು, ಕರುಣೆಯನ್ನು ಕಳೆದುಕೊಳ್ಳಲಿಲ್ಲ. ಕೆಟ್ಟ ಕುಮಾರನು ಹಿಂತಿರುಗಿ ಬರುವುದಕ್ಕಾಗಿ ಅಂದು ಆ ತಂದೆಯು ಎಷ್ಟರ ಮಟ್ಟಿಗೆ ಎದುರು ನೋಡುತ್ತಾ ಹೃದಯ ಒಡೆದವನಾಗಿ ಇದ್ದನೋ, ಅದಕ್ಕಿಂತಲೂ ಅಧಿಕವಾಗಿ ಕರ್ತನು ನಮ್ಮನ್ನು ಸೇರಿಕೊಳ್ಳಲು ಕಾತುರದಿಂದ ಕಾಯುತ್ತಿರುವನು. ಬಿದ್ದ ಮರವು ಅದೇ ಸ್ಥಳದಲ್ಲಿ ಬಿದ್ದಿರುತ್ತದೆ, ಆದರೆ ಬೀಳುವ ದೇವರ ಮಕ್ಕಳು ಅದೇ ಸ್ಥಳದಲ್ಲಿ ಬಿದ್ದಿರಬಾರದು. ಬೀಳುವಿಕೆಗಿಂತ ವೇದನೆಯಾದದ್ದು ಬಿದ್ದ ಸ್ಥಳದಿಂದ ಮೇಲೇಳಿದಿರುವುದು ಆಗಿದೆ. ಒಬ್ಬನು ಒಂದು ಮರವನ್ನು ಹತ್ತುತ್ತಾನೆ ಎಂದುಕೊಳ್ಳೋಣ. ಸ್ವಲ್ಪವೇ ಹತ್ತಿ ಬಿದ್ದರೆ ಸ್ವಲ್ಪವೇ ಏಟು ಬೀಳುವುದು. ಸ್ವಲ್ಪ ಚಿಕಿತ್ಸೆ ಸಾಕು. ಇನ್ನು ಅವನು ಎಷ್ಟೆಷ್ಟು ಮೇಲೆ ಏರಿ ಹೋಗುತ್ತಾನೋ ಅಷ್ಟೇ ಎತ್ತರದಿಂದ ಕೆಳಗೆ ಬೀಳುವಾಗ ಅಷ್ಟೇ ದೊಡ್ಡ ಗಾಯವೂ ಆಗಬಹುದು, ಅಥವಾ ಮೂಳೆಯೂ ಮುರಿದು ಹೋಗಬಹುದು. ಆತ್ಮೀಯ ಜೀವಿತದಲ್ಲಿ ಎಷ್ಟು ಅಧಿಕವಾಗಿ ಮೇಲೇರಿ ಹೋಗುತ್ತೇವೋ ಅದೇ ವೇಗದಲ್ಲಿ ಬೀಳುವ ಪರಿಸ್ಥಿತಿಯು ಬರುವಾಗ ನಾವು ದೇವ ಸನ್ನಿಧಾನದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ಉಪವಾಸ ಪ್ರಾರ್ಥನೆಗಳಿಂದ ಕರ್ತನ ಪಾದ ಸನ್ನಿಧಾನದಲ್ಲಿ ಇದ್ದು ಆತನ ಕರುಣೆಯನ್ನು ಹೊಂದಿಕೊಳ್ಳಬಹುದು. ಒಬ್ಬನು ಮಾನಸಾಂತರಪಟ್ಟು ಕರ್ತನ ಬಳಿಗೆ ಬರುವಾಗ ಕರ್ತನು ಕೃಪೆಯಿಂದ ರಕ್ಷಿಸುವನು. ಅಪೊಸ್ತಲನಾದ ಯೋಹಾನನು ಬರೆಯುವುದು, ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸುಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. 1 ಯೋಹಾನ ಅಧ್ಯಾಯ 2 ವಚನ 1. ಸತ್ಯವೇದದಲ್ಲಿ ದಾವೀದನು ಪಾಪದ ಜೀವಿತದಿಂದ ಅವನ ಬೀಳುವಿಕೆಯು ನಮ್ಮ ಹೃದಯವನ್ನೇ ಒಡೆಯುತ್ತದೆ. ತನ್ನ ಸೈನ್ಯದಲ್ಲಿದ್ದ ಸೈನಿಕನೊಬ್ಬನ ಪತ್ನಿಯನ್ನು ಇಚ್ಛಿಸಿದ್ದು ಮಾತ್ರವಲ್ಲ, ತನ್ನ ಅರಮನೆಗೆ ಕರೆದುಕೊಂಡು ಹೋಗಿ ವ್ಯಭಿಚಾರ ಮಾಡಿದ್ದು, ಆಕೆಯ ಪತಿಯನ್ನು ಕೊಲ್ಲಿಸಿದ್ದು. ಎಷ್ಟೆಷ್ಟೋ ಪಾಪಗಳನ್ನು ಮುಚ್ಚಿ ಮರೆ ಮಾಡಿದನು. ಒಂದು ಪಾಪವನ್ನು ಮುಚ್ಚಲು ಇನ್ನೊಂದು ಪಾಪವನ್ನು ಮಾಡಿದನು. ಇದು ಅವನ ಬೀಳುವಿಕೆಗೆ ಕಾರಣವಾಯಿತು. ಆದರೆ ಪ್ರವಾದಿಯಾದ ನಾತಾನನು ಬಂದು ಅವನಿಗೆ ತಿಳಿಸುವಾಗಲೇ ಅವನ ಪಾಪಗಳ ಅರಿವು ಅವನಿಗಾಯಿತು. ದಾವೀದನು ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳಲಿಲ್ಲ. ಬೇರೆಯವರ್ಯಾರೋ ಪಾಪ ಮಾಡುವುದಿಲ್ಲವೇ? ನಾನು ಮಾಡಿದ ಪಾಪ ಮಾತ್ರವೇ ಕರ್ತನ ಕಣ್ಣಿಗೆ ಬಿದ್ದಿತೋ ಎಂದು ವಾಗ್ವಾದವನ್ನು ಮಾಡಲಿಲ್ಲ. ಕೀರ್ತನೆ 51 ಪೂರ್ತಿಯಾಗಿ ಅವನು ಕಣ್ಣೀರಿನಿಂದ ರಚಿಸಿರುವುದನ್ನು ನಾವು ತಿಳಿದಿದ್ದೇವೆ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ ಎಂದು ಗೋಳಾಡುತ್ತಾನೆ. ದೇವಮಗುವೆ, ಹಿಂಜಾರುವಿಕೆಯಿಂದ ನೀನು ತಿರುಗಿಕೊಳ್ಳಬೇಕಾದರೆ ಪಾಪ ಕ್ಷಮಾಪಣೆ, ನಿಜ ಮಾನಸಾಂತರ, ಕುಗ್ಗಿ ಹೋದ ಹೃದಯ ಇವು ಬಹಳ ಅವಶ್ಯ ಎನ್ನುವುದನ್ನು ಮರೆಯಬೇಡ. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೀರ್ತನೆ ಅಧ್ಯಾಯ 51 ವಚನ 12. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ.
ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.